ಶರೀಫುಲ್ ಇಸ್ಲಾಂ ಶಹಜಾದ್ ಅಂತೇಳಿ ಆತ ವಿಜಯ್ ದಾಸ್ ಅನ್ನೋಂಥ ಹೆಸರನ್ನ ಇಟ್ಕೊಂಡು ಈ ದುಷ್ಕೃತ್ಯವನ್ನ ಮಾಡಿದ್ದಾನೆ ಅನ್ನೋದನ್ನ ಪೊಲೀಸರು ಹೇಳಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಆತ ಜೈಲಿಗೆ ಹೋಗ್ಬೋದು, ಇಲ್ಲಿಗೆ ಇದನ್ನ ಮುಗಿಸಕ್ಕಾಗಲ್ಲ. ಆತ ಅಕ್ರಮ ಬಾಂಗ್ಲಾ ವಲಸಿಗೆ ಇರ್ಬೋದು ಅನ್ನೋದು ನಮ್ಮ ಸಂಶಯ ಅಂತ ಪೊಲೀಸರು ಹೇಳ್ತಾ ಇರೋದು. ಅದು ನಿಜವೇ ಆದ್ರೆ ಭಾರತ ದೇಶ ತುಂಬಾ ಗಂಭೀರವಾದ ಬೆದರಿಕೆಯನ್ನ ಎದುರಿಸುತ್ತಿದೆ ಅನ್ನೋದನ್ನ ಮರಿಬಾರದು. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಸೈಫ್ ಅಲಿ ಖಾನ್ ಅವರನ್ನ ಚೂರಿ ಹಾಕಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಒಬ್ಬ ಸಸ್ಪೆಕ್ಟ್ನ ಮೊನ್ನೆ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆದರೆ ಆತ ಸಸ್ಪೆಕ್ಟ್ ಮಾತ್ರ, ಅಸಲಿ ಹಂತಕ ಆತ ಅಲ್ಲ. ಅಸಲಿ ಹಂತಕ ಶರೀಫುಲ್ ಇಸ್ಲಾಂ ಶಹಜಾದ್ ಅಲಿಯಾಸ್ ವಿಜಯ್ ದಾಸ್ ಅಂತ ಹೇಳ್ಬಿಟ್ಟು ಮುಂಬೈ ಪೊಲೀಸರು ಪ್ರೆಸ್ ಮೀಟ್ ಕರೆದು ಡಿಕ್ಲೇರ್ ಮಾಡಿ ಆಗಿದೆ. ಸ್ನೇಹಿತರೆ, ಶರೀಫುಲ್ ಇಸ್ಲಾಂ ಶಹಜಾದ್ ಅಲಿಯಾಸ್ ವಿಜಯ್ ದಾಸ್ ಈತ ಮೂಲತಃ ಬಾಂಗ್ಲಾದೇಶದವನು. ಅಲ್ಲಿಗೆ ಸೈಫ್ ಅಲಿ ಖಾನ್ ಕೊಲೆಗೆ ಬಾಂಗ್ಲಾದೇಶದ ಲಿಂಕು ಬಂದಂಗಾಯಿತು. ಹಾಗಂತ ಬಾಂಗ್ಲಾದೇಶದ ಸರ್ಕಾರ, ಬಾಂಗ್ಲಾದೇಶದ ಮೈಂಡ್ ಸೆಟ್ಟು ಸೈಫ್ ಅಲಿ ಖಾನ್ ಕೊಲೆಗೆ ಪ್ರಯತ್ನ ಪಟ್ಟಿದ್ಯಾ ಇಲ್ವಾ, ಈ ಚರ್ಚೆ ಇದಲ್ಲ. ಬಾಂಗ್ಲಾದೇಶ ಮೂಲದ ಶರೀಫುಲ್ ಇಸ್ಲಾಂ ಶಹಜಾದ್ ಅನ್ನುವಂಥ ಒಬ್ಬ ವ್ಯಕ್ತಿ ಭಾರತ ದೇಶದಲ್ಲಿ ಅಕ್ರಮವಾಗಿ ವಾಸವಾಗಿದ್ದ. ತುಂಬಾ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾದಂಥ ವಿಚಾರ ಇದು. ಸೈಫ್ ಅಲಿ ಖಾನ್ ಮೇಲೆ ನಡೆದಂಥ ಅಟ್ಯಾಕ್ ಇವತ್ತು ಬಾಂಗ್ಲಾದೇಶದವರು ಅಕ್ರಮವಾಗಿ ನನ್ನ ದೇಶದಲ್ಲಿ ಯಾವ ಪ್ರಮಾಣದಲ್ಲಿ ವಲಸೆ ಬಂದಿದ್ದಾರೆ, ಬೀಡು ಬಿಟ್ಟಿದ್ದಾರೆ, ತಲೆ ಮರೆಸ್ಕೊಂಡಿದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬಹಳ ಗಂಭೀರವಾದ ತನಿಖೆಯನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಇವತ್ತಿಗೆ ಇದೆ ಸ್ನೇಹಿತರೆ. ಅಕ್ರಮ ಬಾಂಗ್ಲಾ ವಲಸಿಗರು ಏನೋ ಬಂದ್ರು ಹೋದ್ರು ಆ ಥರ ಲೆಕ್ಕಾಚಾರ ಇಲ್ಲ. ಈಗ ಅಕ್ರಮವಾಗಿ ಬಂದ ನಂತರ ಅವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ತುಂಬ ಗಂಭೀರವಾಗಿ ಗಮನ ಇಡಲೇಬೇಕಾದಂಥ ಸ್ಥಿತಿ ಬಂದಿದೆ. ಯಾಕಂದರೆ ಒಬ್ಬ ಸೆಲೆಬ್ರಿಟಿ ಮನೆಗೆ ನುಗ್ಗಿ ಅವರನ್ನು ಕೊಲ್ಲುವಷ್ಟು ಪುಂಡಾಟ ಮೆರೀತಿದ್ದಾರೆ, ಕ್ರೌರ್ಯವನ್ನು ಮೆರೀತಿದ್ದಾರೆ ಅಂದರೆ ಜನಸಾಮಾನ್ಯರ ವಿಚಾರದಲ್ಲಿ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಹಂತದಲ್ಲೂ ಇವರು ಏನು ದುಷ್ಕೃತ್ಯಗಳನ್ನು ಮಾಡ್ತಾ ಇರಬಹುದು ಅದನ್ನು ಬಹಳ ಗಂಭೀರವಾದಂಥ ತನಿಖೆಯ ಮೂಲಕ ಪತ್ತೆ ಹಚ್ಚಲೇಬೇಕಿದೆ. ಅಡ್ರೆಸ್ಸೇ ಇಲ್ದವನು ನನ್ನ ದೇಶಕ್ಕೆ ಬಂದಾಗ ಅವನಿಲ್ಲಿ ಏನು ಬೇಕಾದರೂ ಮಾಡಬಲ್ಲ. ಅಡ್ರೆಸ್ಸೇ ಇಲ್ದವನು ನನ್ನ ದೇಶದಲ್ಲಿ ಇದ್ದಾಗ ಆತ ಈ ದೇಶದ ಮೇಲೆ ಏನು ಬೇಕಾದ್ರೂ ಮಾಡಬಲ್ಲ. ಬಾಂಗ್ಲಾದೇಶದವರನ್ನ ಅಕ್ರಮವಾಗಿ ಭಾರತ ದೇಶದಲ್ಲಿ ನೆಲೆ ಊರಿರುವ ಬೇರೆ ಬೇರೆ ಹೆಸರಿನಲ್ಲಿ ಇರುವಂತಹ ಬಾಂಗ್ಲಾದೇಶಿಗರಾಗಿರ್ಬೋದು, ರೋಹಿಂಗ್ಯಗಳಿರ್ಬೋದು, ಅಥವಾ ಯಾವುದೇ ದೇಶದ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಲೇ ನನ್ನ ದೇಶದ ಕಾನೂನು ವ್ಯವಸ್ಥೆ ಅಂತ ನಾನು ಹೇಳ್ತೇನೆ. ಸ್ನೇಹಿತರೆ, ಶರೀಫುಲ್ ಇಸ್ಲಾಂ ಶಹಜಾದ್ ಅಲಿಯಾಸ್ ವಿಜಯ್ ದಾಸ್ ಅನ್ನೋ ಹೆಸರಿಟ್ಕೊಂಡು ಮುಂಬೈನಲ್ಲಿ ಯಾವುದೋ ಬಾರ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ಕೊಂಡಿದ್ದಂತೆ ಅವನು. ಆತನ ವೃತ್ತಿಯ ಕಳ್ಳತನ ಅನ್ನೋದಕ್ಕೆ ಅನೇಕ CCTV ಫುಟೇಜ್ಗಳು ಸಾಕ್ಷ್ಯಗಳನ್ನು ಒದಗಿಸ್ತಿತ್ತು. ಅನೇಕ ಅಪಾರ್ಟ್ಮೆಂಟ್ಗಳಿಗೆ ಈ ಹಿಂದೆ ನುಗ್ಗಿದ್ದಾನೆ ಅನ್ನುವಂಥ CCTV ಫುಟೇಜ್ಗಳು ಬೇರೆ ಬೇರೆ ಖಾಸಗಿ ವಾಹಿನಿಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಈತ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದಾಗ ಅದು ಸೈಫ್ ಅಲಿ ಖಾನ್ ಮನೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಅಂತ ಮುಂಬೈ ಪೊಲೀಸರು ಹೇಳ್ತಿದ್ದಾರೆ. ಯಾರ್ದೋ ಮನೆ ಹೋಗಿ ಕಳ್ಳತನಕ್ಕೆ ಹೋಗಿದ್ದಾನೆ, ಆದರೆ ಅದು ಸೈಫ್ ಅಲಿ ಖಾನ್ ಮನೆ ಆಗಿತ್ತು. ಅವನಿಗೆ ಸೈಫ್ ಅಲಿ ಖಾನ್ ಅನ್ನೋದು ಗೊತ್ತಿಲ್ಲದೆ ಆತ ಚೂರಿಯನ್ನ ಇರ್ದಿದ್ದಾನೆ. ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಸೈಫ್ ಅಲಿ ಖಾನು ಚೇತರಿಸ್ಕೊಂಡ ಮೇಲೆ ಕೊಡಬೇಕಾಗಿದೆ. ಇಷ್ಟು ಮಾತ್ರ ಅಲ್ಲ, ನಿಜಕ್ಕೂ ಈತ ಯಾರು ಶರೀಫುಲ್ ಇಸ್ಲಾಂ ಶಹಜಾದ್ ಅಲಿಯಾಸ್ ವಿಜಯ್ ದಾಸ್ ಹೇಳ್ತಾ ಇರೋದು ನಿಜನಾ? ಹೌದು, ನಾನು ಸೈಫ್ ಅಲಿ ಖಾನ್ಗೆ ಚಾಕು ಇರ್ದಿದ್ದು ನಿಜ. ಅದು ಕಳ್ಳತನದ ಉದ್ದೇಶಕ್ಕೆ ಅಂತ ಅವನು ಹೇಳಿದ್ದಾನೆ ಅಂತಲೂ ಪೊಲೀಸರು ಹೇಳ್ತಿದ್ದಾರೆ. ಇನ್ನಷ್ಟು ಆಳವಾಗಿ ತನಿಖೆ ಮಾಡಬೇಕಾಗಿದೆ. ನಿಜ ಹೇಳ್ತಿದ್ದಾನ ಅವನು, ಸುಳ್ಳು ಹೇಳ್ತಿದ್ದಾನ, ಇದ್ರ ಹಿಂದೆ ಬೇರೆ ಏನಾದರೂ ಸ್ಟೋರಿ ಇದೆಯಾ, ಈತನನ್ನು ಬಳಸಿಕೊಂಡು ಈ ದುಷ್ಕೃತ್ಯವನ್ನ, ಈ ಕೃತ್ಯವನ್ನ ಮಾಡಿಸಿದ್ದು ಯಾರು, ಇನ್ನಿತರೆ ಇನ್ವೆಸ್ಟಿಗೇಷನ್ನ ಮುಂಬೈ ಪೊಲೀಸರು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಸೈಫ್ ಅಲಿ ಖಾನ್ ಅವ್ರ ಮೇಲೆ ದಾಳಿ ಆದಮೇಲೆ ಪೊಲೀಸರು ಬಹಳ ಅದ್ಭುತವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸತತ 20 ದಿನಗಳ ಕಾಲದ ಆ ಮನೆಯ ವ್ಯಾಪ್ತಿಯ ಸುತ್ತಮುತ್ತಲಿನ CCTVಗಳನ್ನು ಅವರು ಚೆಕ್ ಮಾಡ್ತಾ ಬರ್ತಾರೆ. ಈ ಪೈಕಿ 9ನೇ ತಾರೀಕು ಈ ಇನ್ಸಿಡೆಂಟ್ ನಡೆಯೋದಕ್ಕಿಂತ ಒಂದು ವಾರ ಮುಂಚಿನ ಒಂದು CCTV ಫುಟೇಜ್, ಒಂದು ಸಿಗ್ನಲ್ ಬಳಿ ಒಂದು ಬೈಕ್ನಲ್ಲಿ ಹಿಂಬದಿಯಲ್ಲಿ ಕೂತಿರ್ತಾನೆ ಈತ. ಬೈಕಿಂದ ಇಳಿತಾನೆ, ಆ ಬೈಕ್ ಡ್ರೈವರ್ ಏನು ಗಾಡಿ ಓಡಿಸ್ತಾ ಇರ್ತಾನೆ ಅವನಿಗೆ ಏನು ಡೈರೆಕ್ಷನ್ ಕೊಡ್ತಾನೆ, ಹಾಗೆ ಪಾಸ್ ಆಗ್ತಾನೆ.
ಆ ಬೈಕಿನ ನಂಬರ್ ಪ್ಲೇಟ್ ಆಧಾರದಲ್ಲಿ ಈತನನ್ನು ಪತ್ತೆ ಹಚ್ಕೊಂಡು ಬರ್ತಾರೆ ಪೊಲೀಸರು. ನಾನು ಹೇಳಿಲ್ವಾ, ಪೊಲೀಸರು ಆರೋಪಿಗಳು, ಈ ಹಂತಕರು, ಇದು ದುಷ್ಕರ್ಮಿಗಳು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ, ಹಿಡ್ಕೊಂಡು ಬಂದೇ ಬರ್ತಾರೆ, ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ಕಾಲ್ಡ್ ಇನ್ವೆಸ್ಟಿಗೇಷನ್. ಆ ಮಟ್ಟಿಗೆ ಪೊಲೀಸರು ತುಂಬ ಚುರುಕಾಗಿದ್ದಾರೆ ನನ್ನ ದೇಶದಲ್ಲಿ ಅಥವಾ ಯಾವುದೇ ದೇಶದಲ್ಲಿ. ಅವ್ರ ಕೆಲಸನೇ ಅದು, ಹೇಗಾದರೂ ಮಾಡಿ ಪತ್ತೆ ಹಚ್ಕೊಂಡು ಬರ್ತಾರೆ. ಸ್ನೇಹಿತರೆ, ಈ ಇನ್ಸಿಡೆಂಟ್ ಆದಾಗ ಅನೇಕ ರೀತಿಯಲ್ಲಿ ವಿಮರ್ಶೆಗಳನ್ನು ಅನೇಕರು ಮಾಡಿದ್ರು, ನಾನು ಮಾಡಿದ್ದೆ. ಬಾಲಿವುಡ್ ಮೇಲೆ ನಿಯಂತ್ರಣ ಇರುವಂಥ ಈ 4 ಖಾನ್ಗಳ ಮೇಲೆ ಒಂದು ಫೋಬಿಯಾದಿಂದ ದಾಳಿ ಮಾಡುವ ಮನಸ್ಥಿತಿ ಇಲ್ಲಿ ಹುಟ್ಕೊಂಡಿರ್ಬೋದಾ ಅಂತ ಒಂದು ಆ್ಯಂಗಲಿನ ಚರ್ಚೆ. ಎರಡನೇ ಚರ್ಚೆ, ಸೆಕ್ಯೂರಿಟಿ ಗಾರ್ಡ್ ಆದಾಗಿ ಮನೆ ಕೆಲಸದವರು ಕೂಡ ಇನ್ವಾಲ್ವ್ ಆಗಿ ಈ ಹತ್ಯೆಯ ಪ್ರಯತ್ನವನ್ನು ಮಾಡಿರಬಹುದಾ. ಇದು ಕೇವಲ ಕಳ್ತನ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಕೊಲೆಯ ಪ್ರಯತ್ನವೇ ಆಗಿರುತ್ತೆ. ಯಾರೋ ಮೂರನೇವರ ಕೈವಾಡ ಖಂಡಿತ ಇದ್ದೇ ಇದೆ ಅಂತೇಳಿ. ಇದಿನ್ನೂ ಕ್ಲಿಯರ್ ಆಗಿಲ್ಲ, ಇನ್ನಷ್ಟು ತನಿಖೆ ನಡೀತಿದೆ. ನ್ಯಾಯಾಲಯಕ್ಕೆ ಒಪ್ಪಿಸಿದರೆ ನ್ಯಾಯಾಲಯ ಈಗ ಮತ್ತೆ ವಾಪಸ್ಸು ಪೊಲೀಸ್ ಕಸ್ಟಡಿಗೆ ಈ ಆರೋಪಿಯನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಇನ್ವೆಸ್ಟಿಗೇಷನ್ ಆದಮೇಲೆ ಒರಿಜಿನಲ್ ಪಿಕ್ಚರ್ ಏನಂತ ಹೊರಗೆ ಬರುತ್ತೆ. ಆದರೆ ಅನುಮಾನ ಯಾಕೆ ಬರುತ್ತೆ ಇಲ್ಲಿ? ಯಾಕೆ ಈ ಧರ್ಮದ ವಿಚಾರಗಳು ಚರ್ಚೆಗೆ ಬರುತ್ತವೆ? 4 ಖಾನ್ಗಳ ಮೇಲೆ ಈ ದೇಶದ ಇಸ್ಲಾಮೋಫೋಬಿಯಾ ಇರುವಂಥ ಮನಸ್ಥಿತಿ ದಾಳಿ ಮಾಡಿರಬಹುದಾ ಅನ್ನುವಂಥ ಚರ್ಚೆ ಯಾಕೆ ಬರುತ್ತೆ ಅಂದರೆ, ಸಿಂಪಲ್ ಆಗಿ ಯೋಚನೆ ಮಾಡಿ. ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನ ದಾಳಿ ಆದಾಗ ನನ್ನ ದೇಶದಲ್ಲಿ ಬಲಪಂಥೀಯ ಮನಸ್ಥಿತಿಗಳು ಅಥವಾ ಬಲಪಂಥೀಯ ಮೀಡಿಯಾಗಳು ಅಥವಾ ಬಲಪಂಥೀಯ ಯೂಟ್ಯೂಬರ್ಸ್ಗಳು ಯಾವ ರೀತಿಯಲ್ಲಿ ವಿಮರ್ಶೆ ಮಾಡೋದಂತ ಒಂದ್ಸಲ ನೀವು ನೋಡ್ಕೊಬನ್ನಿ. ನಾನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಸಂಭ್ರಮ, ಖುಷಿ, ಅವನ ಮಗನಿಗೆ ತೈಮೂರ್ ಅಂತ ಹೆಸರಿಟ್ಟನಂತೆ, ಅವನು ಕ್ರೂರಿ ರಾಜ ಅಂತೆ, ಆ ಕಾರಣಕ್ಕೆ ಹೋಗ್ಬಿಟ್ಟು ಅವನಿಗೆ ಚುಚ್ಚಿರಬಹುದಾ? ಈ ಥರನೇ ಹೋಲಿ ಬಿಡೋ, ಅವನು ಮುಸಲ್ಮಾನ, ಅವನೊಬ್ಬ ಸೈಫ್ ಅಲಿ ಖಾನ್, ಈ ಖಾನ್ಗಳದ್ದು ಜಾಸ್ತಿ ಆಗಿತ್ತು, ಇವರೆಲ್ಲ ಯಾಕೆ, ಇದು ಹಿಂದೂ ರಾಷ್ಟ್ರ, ಇದು ಹಿಂದೂ ದೇಶ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಮೆಂಟ್ಗಳು ಎಷ್ಟು ಬಂತು ಗೊತ್ತಾ? ಈ ಥರ ನಡೀತಿದ್ದಾಗಲೇ ಅನುಮಾನಗಳು ಬರೋದು. ನಿಜಕ್ಕೂ ಇದು ಈ ಮನಸ್ಥಿತಿಗಳೇ ಈ ಥರದ ದುಷ್ಕೃತ್ಯವನ್ನು ಮಾಡಿರಬಹುದಾ ಅಂಥೇಳಿ. ಸ್ನೇಹಿತರೆ, ಅದೇನು ಬೇಕಾದ್ರೂ ಇರಲಿ, ಶರೀಫುಲ್ ಇಸ್ಲಾಂ ಶಹಜಾದ್ ಅಂತೇಳಿ ಆತ ವಿಜಯ್ ದಾಸ್ ಅನ್ನೋಂಥ ಹೆಸರನ್ನ ಇಟ್ಕೊಂಡು ಈ ದುಷ್ಕೃತ್ಯವನ್ನು ಮಾಡಿದ್ದಾನೆ ಅನ್ನೋದನ್ನ ಪೊಲೀಸರು ಹೇಳಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಆತ ಜೈಲಿಗೆ ಹೋಗ್ಬೋದು, ಇಲ್ಲಿಗೆ ಇದನ್ನು ಮುಗಿಸೋಕ್ಕಾಗಲ್ಲ. ಆತ ಅಕ್ರಮ ಬಾಂಗ್ಲಾ ವಲಸಿಗೆ ಇರ್ಬೋದು ಅನ್ನೋದು ನಮ್ಮ ಸಂಶಯ ಅಂತ ಪೊಲೀಸರು ಹೇಳ್ತಾ ಇರೋದು. ಅದು ನಿಜವೇ ಆದರೆ ಭಾರತ ದೇಶ ತುಂಬ ಗಂಭೀರವಾದ ಬೆದರಿಕೆಯನ್ನು ಎದುರಿಸುತ್ತಿದೆ ಅನ್ನೋದನ್ನು ಮರಿಬಾರ್ದು. ಅಕ್ರಮವಾಗಿ ನನ್ನ ದೇಶದೊಳಗಡೆ ಬಂದಂಥ ಇವರು ಇಲ್ಲಿ ಹತ್ಯೆ ಪ್ರಯತ್ನ, ಕಳ್ಳತನ, ದರೋಡೆಯನ್ನು ಮಾಡ್ತಾ ಇದ್ದಾರೆ. ಇದು ತುಂಬ 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 ಗಂಭೀರವಾದ ವಿಚಾರ. ಭಾರತ ದೇಶದ ಸರ್ಕಾರ ಮುತುವರ್ಜಿಯನ್ನು ವಹಿಸಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಈ ಪ್ರಕರಣದ ನಂತರ ಅದೇನಾದರೂ ಕನ್ಫರ್ಮ್ ಆದರೆ, ಆತ ಅಕ್ರಮ ಬಾಂಗ್ಲಾ ವಲಸಿಗ ಅನ್ನೋದು ಕನ್ಫರ್ಮ್ ಏನಾದರೂ ಆಯಿತು ಅಂದರೆ ಖಂಡಿತವಾಗಲೂ ನನ್ನ ದೇಶದಲ್ಲಿ ನುಸುಳುಕೋರರಾಗಿರುವಂಥ ಅವರನ್ನು ಹೆಕ್ಕಿ ತೆಗೆಯುವ ಬೆಂಡೆತ್ತುವ ಕೆಲಸ ಅಂತೂ ಆಗಬಹುದು ಅನ್ನೋದು ನಮ್ಮ ನಿರೀಕ್ಷೆ. ಕಾದ್ ನೋಡೋಣ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.